ವೀಕ್ಷಕರೇ, ನಮ್ಮ ಚಾನೆಲ್ನಲ್ಲಿ ಕೆಲವು ತಿಂಗಳ ಹಿಂದೆ ಒಂದು ಎಪಿಸೋಡ್ ಬಿತ್ತರವಾಗಿತ್ತು. ಜಗತ್ತಿನಲ್ಲಿ ಇಂತಹ ತಾಯಿನೂ ಇರುತ್ತಾರಾ ಅಂತ. ಆಕ್ಚುಲಿ ಆ ಎಪಿಸೋಡ್ ಮಾಡೋವಾಗ್ಲೇ ಒಬ್ಬ ತಾಯಿ ತನ್ನದೇ ಮಕ್ಕಳಿಗೆ, ಅದರಲ್ಲೂ ಅಷ್ಟು ಚಿಕ್ಕ ಮಕ್ಕಳನ್ನ ಹೇಗಾದರೂ ಕೊಲ್ಲಲು ಸಾಧ್ಯ ಅಂತ ಬಹಳನೇ ಯೋಚಿಸಿದ್ದೆ. ಅದರಲ್ಲೂ ಆ ತರಹದ ಕ್ರೈಮ್ಗಳಲ್ಲಿ ಮುಖ್ಯವಾಗಿ ಕಾಡೋ ವಿಷಯ ಅಂದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ವಿವಾಹೇತರ ಸಂಬಂಧಗಳು. ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ಅದಕ್ಕಿಂತಲೂ ದಾರುಣ ಹಾಗೂ ಕ್ರೂರ. ಜಗತ್ತಿನಲ್ಲಿ ಒಬ್ಬ ತಾಯಿ ತನ್ನದೇ ಕರುಳ ಬಳ್ಳಿಯೊಂದಿಗೆ ಇಷ್ಟು ಕ್ರೂರವಾಗಿ ನಡ್ಕೋತಾರೆ ಅಂತ ಊಹೆ ಕೂಡ ಮಾಡಕ್ಕಾಗಲ್ಲ. ಬನ್ನಿ ಹಾಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ಅಂದು ಸರಿಯಾಗಿ ಫೆಬ್ರವರಿ 18, 2020 ದಿನ. ಸ್ಥಳ ದೇವರನಾಡು ಅಂತಲೇ ಹೆಸರಾಗಿರೋ ಕೇರಳದ ಕಣ್ಣೂರು ಡಿಸ್ಟ್ರಿಕ್ಟ್. ಅಂದು ಬೆಳಬೆಳಿಗ್ಗೆ ಅಂದ್ರೆ 6 ಗಂಟೆಯ ಸುಮಾರಿಗೆ ಕಣ್ಣೂರು ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಪಿಕ್ ಮಾಡಿದ ಸ್ಟೇಷನ್ ಇನ್ಚಾರ್ಜ್ ಯಾರು ಅಂತ ಕೇಳ್ತಾರೆ. ಅದಕ್ಕೆ ಕಾಲ್ ಮಾಡಿದ ವ್ಯಕ್ತಿ ಹೇಳ್ತಾರೆ, ಸರ್, ನನ್ನ ಹೆಸರು ಶರಣ್ಯ ಅಂತ, ಇದೇ ಕಣ್ಣೂರು ಡಿಸ್ಟ್ರಿಕ್ಟ್ ನಿಂದ ಫೋನ್ ಮಾಡ್ತಿದ್ದೀನಿ. ಅದಕ್ಕೆ ಪೊಲೀಸ್ ಇನ್ಚಾರ್ಜ್, ಸರಿ, ಏನು ವಿಷಯ ಅಂತ ಕೇಳ್ತಾರೆ. ಅದಕ್ಕೆ ಆ ಮಹಿಳೆ ಹೇಳ್ತಾರೆ, ಸರ್, ನನ್ನ 1.5 ವರ್ಷದ ಮಗು ಕಾಣಿಸ್ತಿಲ್ಲ. ರಾತ್ರಿ ಊಟ ಮಾಡಿ ಒಟ್ಟಿಗೆ ಮಲ್ಕೊಂಡಿದ್ವಿ, ಆದ್ರೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಮಗು ಕಾಣಿಸ್ತಿಲ್ಲ. ಅಕ್ಕಪಕ್ಕ ಎಲ್ಲ ಹುಡುಕಿದ್ವಿ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ. ದಯವಿಟ್ಟು ಬಂದು ಹುಡುಕಿ ಕೊಡಿ ಸರ್ ಅಂತಾರೆ. ಅದಕ್ಕೆ ಆ ಪೊಲೀಸ್ ಇನ್ಚಾರ್ಜ್, ಸರಿ, ಗಾಬರಿ ಆಗ್ಬೇಡಿ, ಮಗುವಿಗೆ ಜಸ್ಟ್ 1.5 ವರ್ಷ ಅಂತಿದ್ದೀರಾ, ಹಾಗಾಗಿ ಅದು ಎಲ್ಲೂ ದೂರ ಹೋಗಿರಲು ಸಾಧ್ಯವಿಲ್ಲ. ಆದ್ರೂ ನಾವೊಮ್ಮೆ ಬಂದು ನೋಡ್ತೀವಿ ಅಂತ ಹೇಳಿ ಕಣ್ಣೂರಿನ ಪೊಲೀಸ್ ಸ್ಟೇಷನ್ ನಿಂದ ಒಂದು ಟೀಮ್ ಬೆಳಿಗ್ಗೆ 6:30 ಹೊತ್ತಿಗೆ ಶರಣ್ಯಾಳ ಮನೆಗೆ ಬರ್ತಾರೆ. ಶರಣ್ಯಾಳ ಮನೆಯಲ್ಲಿ ಆಕೆಯ ಪತಿ ಪ್ರಣವ್ ಜೊತೆಗೆ ಶರಣ್ಯ ಹಾಗೂ ಪ್ರಣವ್ರ 1.5 ವರ್ಷದ ಮಗು ವಿಯಾನ್ ಒಟ್ಟಿಗೆ ಇರ್ತಾರೆ. ಮನೆಗೆ ಬಂದ ಪೊಲೀಸರು ಪ್ರಣವ್ ಹಾಗೂ ಶರಣ್ಯ ಜೊತೆಗೂಡಿ ವಿಯಾನ್ ನನ್ನ ಎಲ್ಲಾ ಕಡೆ ಹುಡುಕೋಕೆ ಶುರು ಮಾಡ್ತಾರೆ. ಶರಣ್ಯ ಹಾಗೂ ಪ್ರಣವ್ ಇರೋ ಮನೆ ಕಣ್ಣೂರಿನಲ್ಲಿರೋ ತೇಯಲ್ ಎಂಬ ಒಂದು ಗ್ರಾಮ. ಆಕ್ಚುಲಿ ಅವರ ಮನೆ ಬೀಚ್ನ ಪಕ್ಕದಲ್ಲಿರೋದು, ಅಂದ್ರೆ ಅವರ ಮನೆ ಮುಂದೆನೆ ಸಮುದ್ರ. ಹಾಗಾಗಿ ಗ್ರಾಮದ ಜನರೆಲ್ಲ ಪೊಲೀಸರೊಂದಿಗೆ ಸೇರಿ ಮೇ ಬಿ ಆ ಮಗು ಏನಾದ್ರೂ ಆಟ ಆಡ್ಕೊಂಡು ಸಮುದ್ರದ ಪಕ್ಕ ಬಂದಿದ್ಯಾ ಅಂತ ಹುಡುಕೋಕೆ ಶುರು ಮಾಡ್ತಾರೆ. ಹೀಗೆ ಹುಡುಕುವಾಗ ಆ ಸಮುದ್ರದ ಅಲೆಗಳ ದಂಡೆಯ ಬಳಿ ಇರೋ ಕಲ್ಲು ಬಂಡೆಯ ಸಮೀಪ ವಿಯಾನ್ನ ಬಾಡಿ ಕಾಣಸಿಗುತ್ತೆ. ವೀಕ್ಷಕರೇ, ನೀವು ನೋಡ್ತಿರೋ ಇದೇ ಸ್ಪಾಟ್ ನಲ್ಲಿ ವಿಯಾನ್ನ ಬಾಡಿ ಸಿಕ್ಕಿದ್ದು. ಆ ದೃಶ್ಯ ಕಂಡು ಶರಣ್ಯ ಹಾಗೂ ಪ್ರಣವ್ಗೆ ಸಿಡಿಲೇ ಬಡಿದಂತಾಗಿತ್ತು. ಹೇಗಾದರೂ ಮಗು ಇಷ್ಟು ದೂರ ಬಂದು ಸಮುದ್ರ ಪಾಲಾಯ್ತು ಅಂತ ಕಿರಿಚಿ ಅಳೋಕೆ ಶುರು ಮಾಡ್ತಾರೆ. ಮಗುವಿನ ದೇಹವನ್ನ ರಿಕವರ್ ಮಾಡಿಕೊಂಡ ಪೊಲೀಸರು ಇಮಿಡಿಯೇಟ್ ಆಗಿ ಪೋಸ್ಟ್ ಮಾರ್ಟಂಗೆ ಕಳಿಸಿಕೊಡ್ತಾರೆ. ನಂತರ ಪೊಲೀಸರು ಅಲ್ಲಿಯ ಪ್ರೆಸೆಂಟ್ ಸಿಚುವೇಶನ್ ನೋಡಿ, ಅಂದ್ರೆ ಮಗುವನ್ನ ಕಳ್ಕೊಂಡ ದುಃಖದಲ್ಲಿದ್ದ ಶರಣ್ಯ ಹಾಗೂ ಪ್ರಣವ್ನನ್ನ ಹೆಚ್ಚಾಗಿ ವಿಚಾರಿಸದೆ ಅಲ್ಲಿಂದ ಸುಮ್ಮನೆ ಹೊರಟು ಹೋಗ್ತಾರೆ. ಪೊಲೀಸರು ಮೊದಲಿಗೆ ಇದೊಂದು ಆಕ್ಸಿಡೆಂಟಲ್ ಡೆತ್ ಅಂತ ಕೇಸ್ನ ರಿಜಿಸ್ಟರ್ ಮಾಡ್ಕೋತಾರೆ, ಅಂದ್ರೆ ವಿಯಾನೆ ಸಮುದ್ರ ದಡಕ್ಕೆ ಬಂದು ನೀರು ಪಾಲಾಗಿದ್ದಾನೆ ಅಂತ. ಆದ್ರೆ ವೀಕ್ಷಕರೇ, ಮುಂದೆ ಈ ಕೇಸ್ನಲ್ಲಿ ನಡೆಯೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ನಾವುಗಳು ಕನಸಿನಲ್ಲೂ ಊಹೆ ಮಾಡಲು ಸಾಧ್ಯವಿಲ್ಲ. ಪೊಲೀಸರೇನೋ ಆಲ್ಮೋಸ್ಟ್ ಈ ಕೇಸ್ನ ಕ್ಲೋಸ್ ಮಾಡಬೇಕು ಅನ್ನೋ ಟೈಮ್ಗೆ ವಿಯಾನ್ನ ತಾಯಿ ಅಂದ್ರೆ ಶರಣ್ಯ ಪೊಲೀಸರಿಗೆ ಬಂದು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಆಕೆ ಹೇಳ್ತಾರೆ, ಸರ್, ನನ್ನ ಮಗನನ್ನ ನನ್ನ ಗಂಡ ಪ್ರಣವೇ ಕೊಲೆ ಮಾಡಿರೋದು. ಬೇಸಿಕಲಿ ಆತ ಒಬ್ಬ ಕುಡುಕ. ನನ್ನ ಮಗನ ಕತ್ತಲ್ಲಿ 1.5 ಪವನ್ ಚಿನ್ನದ ಸರ ಇತ್ತು, ಆದ್ರೆ ಬಾಡಿ ಸಿಕ್ಕಾಗ ಆತನ ಕತ್ತಲ್ಲಿ ಆ ಸರ ಇರಲಿಲ್ಲ. ಹಾಗಾಗಿ ನನಗೆ ಅನ್ಸುತ್ತೆ ನನ್ನ ಗಂಡ ಪ್ರಣವೇ ನನ್ನ ಮಗ ವಿಯಾನ್ ನನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಪೊಲೀಸರು ಏನೂ ತಲೆನೋವು ಇಲ್ಲದೆ ಈ ಕೇಸ್ನ ಕ್ಲೋಸ್ ಮಾಡೋಣ ಅಂತ ಅನ್ಕೊಂಡಿದ್ದ ಟೈಮ್ಗೆ ಕರೆಕ್ಟ್ ಆಗಿ ಶರಣ್ಯಾಳ ಸ್ಟೇಟ್ಮೆಂಟ್ ಈ ಕೇಸ್ನ ಮತ್ತೆ ರೀಓಪನ್ ಮಾಡೋ ಹಾಗೆ ಮಾಡುತ್ತೆ. ನಂತರ ಪೊಲೀಸರು ಶರಣ್ಯಾಳ ಸ್ಟೇಟ್ಮೆಂಟ್ ನಂತೆ ಪ್ರಣವ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಚಾರಿಸ್ತಾರೆ. ವಿಚಾರಣೆ ವೇಳೆ ಪ್ರಣವ್ ಹೇಳ್ತಾನೆ, ಸರ್, ನಾನು ಕುಡಿತೀನಿ ನಿಜ, ಆದ್ರೆ ನನ್ನ ಮಗುವನ್ನ ನಾನೇ ಕೊಲ್ಲುವಷ್ಟು ಕ್ರೂರಿಯಲ್ಲ. ಇನ್ನು ಆ ಚಿನ್ನದ ಸರದ ವಿಷಯಕ್ಕೆ ಬಂದ್ರೆ, ಆ ಸರವನ್ನ ಹಾಕಿದ್ದೋನೇ ನಾನು. ನನಗೇನಾದ್ರೂ ಹಣದ ಅವಶ್ಯಕತೆ ಇದ್ದಿದ್ರೆ ಅದನ್ನ ಮಗುವಿನ ಕತ್ತನಿಂದ ನಾನೇ ಬಿಚ್ಚಿಕೊಂಡು ಹೋಗ್ತಿದ್ದೆ. ಅದಕ್ಕೆ ಮಗುವನ್ನ ಸಾಯಿಸೋ ಅವಶ್ಯಕತೆ ಇಲ್ಲ ಸರ್ ಅಂತಾನೆ. ಇದಾದ ನಂತರ
ಪ್ರಣವ್ ಮತ್ತೊಂದು ಸ್ಟೇಟ್ಮೆಂಟ್ ನ ಕೊಡ್ತಾನೆ. ಆತ ಹೇಳ್ತಾನೆ, ಸರ್, ನನಗೆ ಶರಣ್ಯಾಳ ಮೇಲೇನೆ ಡೌಟ್ ಇದೆ. ಕಳೆದ ಕೆಲ ದಿನಗಳಿಂದ ಆಕೆಯ ವರ್ತನೆ ಮಗುವಿನೊಂದಿಗೆ ಸರಿ ಇಲ್ಲ. ತುಂಬಾನೇ ರೇಗಾಡ್ತಿದ್ಲು, ಮಗುವಿಗೆ ಸುಖ ಸುಮ್ಮನೆ ಬೈತಿದ್ಲು. ಏನು ಕಾರಣ ಅಂತ ಗೊತ್ತಿಲ್ಲ. ಆದ್ರೆ ನನ್ನ ಮಗ ವಿಯಾಂದು ಕೊಲೆಯೇ ಆಗಿದ್ರೆ ನನಗೆ ಆಕೆಯ ಮೇಲೆ ಡೌಟ್ ಇದೆ ಅಂತಾನೆ. ಈಗ ಪೊಲೀಸರು ಪೇಚಾಟಕ್ಕೆ ಸಿಕ್ಕಿ ಹಾಕಿಕೊಳ್ತಾರೆ. ಅವರ ಕೈಲಿ ಯಾವುದೊಂದು ಕ್ಲೂ ಇಲ್ಲ. ಜೊತೆಗೆ ಶರಣ್ಯ ಪ್ರಣವ್ನ ಮೇಲೆ ದೂರು ಕೊಟ್ರೆ ಪ್ರಣವ್ ಶರಣ್ಯಾಳ ಮೇಲೆ ದೂರು ಕೊಟ್ಟಿದ್ದಾನೆ. ನಂತರ ಪೊಲೀಸರು ಶರಣ್ಯ ಹಾಗೂ ಪ್ರಣವ್ನ ತಂದೆ ತಾಯಿಯ ಬಳಿಯೂ ವಿಚಾರಿಸ್ತಾರೆ. ಆದ್ರೆ ಅಲ್ಲೂ ಏನೂ ಕ್ಲೂ ಸಿಗೋದಿಲ್ಲ. ಬಟ್ ಪೊಲೀಸರು ಶರಣ್ಯಾಳ ತಾಯಿನ ಕೂರಿಸ್ಕೊಂಡು, ಈ ಮನೆಯಲ್ಲಿ ಶರಣ್ಯ, ಪ್ರಣವ್, ವಿಯಾನ್ ಬಿಟ್ರೆ ನೀವೇ ಇದ್ದಿದ್ದು. ಆ ದಿನ ಏನಾಯ್ತು ಅಂತ ಡೀಟೇಲ್ ಆಗಿ ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಶರಣ್ಯಾಳ ತಾಯಿ, ಫೆಬ್ರವರಿ 17 ರಾತ್ರಿ ನನ್ನ ಅಳಿಯ ಪ್ರಣವ್ ಹಾಗೆ ಮೊಮ್ಮಗ ವಿಯಾನ್ ತಮ್ಮ ಬೆಡ್ರೂಮ್ ನಲ್ಲಿ ಮಲ್ಕೊಂಡಿದ್ರು. ಮಗಳು ಶರಣ್ಯ ಹಾಲ್ ನಲ್ಲಿ ಟಿವಿ ನೋಡ್ಕೊಂಡು ಕೂತಿದ್ಲು. ನಂತರ ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದು ನೋಡಿದ್ರೆ ಶರಣ್ಯ ಇನ್ನು ಸೋಫಾದ ಮೇಲೆ ಮಲ್ಕೊಂಡಿದ್ಲು. ನಂತರ ನಾನು ಶರಣ್ಯಾಳನ್ನ ಎಬ್ಬರಿಸ್ದೆ. ಆದ್ರೆ ಆಕೆ ಎದ್ದ ತಕ್ಷಣವೇ ನನ್ನ ಮಗ ಕಾಣಿಸ್ತಿಲ್ಲ ಅಂತ ಕಿರಿಚೋಕೆ ಶುರು ಮಾಡಿದ್ಲು. ಅದಕ್ಕೆ ನಾನು, ಇನ್ನೂ ನಿದ್ದೆಗಣ್ಣಲ್ಲಿ ಇದೆಯಾ, ಏನಾದ್ರೂ ಕೆಟ್ಟ ಕನಸ, ನಿನ್ನ ಮಗ ಹಾಗೆ ಗಂಡ ಒಳಗಡೆ ರೂಮ್ ನಲ್ಲಿ ಮಲ್ಕೊಂಡಿದ್ದಾರಲ್ಲ ಅಂತ ಹೇಳಿದೆ. ನಂತರ ಶರಣ್ಯ ಒಳಗೆ ರೂಮ್ಗೆ ಓಡಿ ಹೋಗಿ 2 ಸೆಕೆಂಡ್ಗೆ ಹೊರಬಂದು ವಿಯಾನ್ ಕಾಣಿಸ್ತಿಲ್ಲ ಅಂತ ಹೇಳಿದ್ಲು. ನಂತರ ನಾವು ನಿಮಗೆ ಫೋನ್ ಮಾಡಿದ್ವಿ ಅಂತಾರೆ. ವೀಕ್ಷಕರೇ, ಶರಣ್ಯಳ ತಾಯಿ ಕೊಟ್ಟ ಇನ್ಫಾರ್ಮೇಶನ್ ಈ ಕೇಸ್ಗೆ ಬಹಳನೇ ಇಂಪಾರ್ಟೆಂಟ್ ಆಗಿತ್ತು. ಇದರ ಆಧಾರದ ಮೇಲೆ ಪೊಲೀಸರು ಶರಣ್ಯ ಹಾಗೂ ಪ್ರಣವ್ ಇಬ್ಬರ ಸಿಡಿಆರ್ ರಿಪೋರ್ಟ್ ನು ತೆಗಿತಾರೆ. ಅದಾಗಿ ನೆಕ್ಸ್ಟ್ ಡೇ ಶರಣ್ಯ ಹಾಗೂ ಪ್ರಣವ್ ಇಬ್ಬರನ್ನು ಸ್ಟೇಷನ್ಗೆ ಕರೆಸಿ ಸಪರೇಟ್ ಆಗಿ ಕೂರಿಸಿ ವಿಚಾರಣೆ ಮಾಡ್ತಾರೆ. ಈ ವಿಚಾರಣೆ ವೇಳೆ ಪ್ರಣವ್ ಏನೇ ಎಷ್ಟೇ ಕೇಳಿದ್ರು ಆತ ಮೊದಲಿಂದ ಏನು ಸ್ಟೇಟ್ಮೆಂಟ್ ಕೊಡ್ಕೊಂಡು ಬಂದಿದ್ನೋ ಅದನ್ನೇ ಹೇಳ್ತಾ ಬರ್ತಾನೆ. ಆದ್ರೆ ಪೊಲೀಸರು ಶರಣ್ಯಗೆ ಆಕೆಯ ಸಿಡಿಆರ್ ರಿಪೋರ್ಟ್ ನ ಮುಂದೆ ಇಟ್ಟು ಪ್ರಶ್ನೆ ಮಾಡ್ತಾರೆ. ವಿಯಾನ್ ಮಿಸ್ ಆದ ಅದೇ ದಿನ ಶರಣ್ಯ ಒಂದು ನಂಬರ್ಗೆ 17 ಬಾರಿ ಕರೆ ಮಾಡಿ ಮಾತಾಡಿರೋ ರಿಪೋರ್ಟ್ ಆ ಸಿಡಿಆರ್ ನಲ್ಲಿತ್ತು. ಪೊಲೀಸರು ಯಾರ್ದು ಆ ನಂಬರ್, ಯಾಕೆ ಇಷ್ಟು ಸರ್ತಿ ಕಾಲ್ ಮಾಡಿದ್ಯಾ ಅಂತ ಕೇಳ್ತಿದ್ದಂತೆ ಶರಣ್ಯಲ ನಾಲಿಗೆ ತೊದಲೋಕೆ ಶುರುವಾಗುತ್ತೆ. ನಂತರ ಪೊಲೀಸರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಶರಣ್ಯ, ಯಾರು ಈ ಮಿತಿನ್, ಆತನಿಗೂ ನಿನಗೂ ಏನು ಸಂಬಂಧ, ಆತನಿಗೇಕೆ ಆ ದಿನ 17 ಬಾರಿ ಕಾಲ್ ಮಾಡಿದ್ಯಾ ಅಂತ ಕೇಳ್ತಿದ್ದಂತೆ ಶರಣ್ಯ ಕುಸಿದು ಹೋಗ್ತಾಳೆ. ನಂತರ ಆಕೆ ಹೇಳಿದ ಕತೆ ಕೇಳಿ ಅಲ್ಲಿದ್ದ ಪೊಲೀಸರೇ ಒಮ್ಮೆ ನಡುಗಿ ಹೋಗಿದ್ರು. ಪ್ರಣವ್ ಹಾಗೂ ಶರಣ್ಯ ಇಬ್ಬರದು ಲವ್ ಮ್ಯಾರೇಜ್ ಟೈಮ್ಗಾಗ್ಲೇ ಶರಣ್ಯ ಪ್ರೆಗ್ನೆಂಟ್ ಆಗಿದ್ಲು. ಹಾಗಾಗಿ ಎರಡೂ ಮನೆಯವರ ಒಪ್ಪಿಗೆ ಮೇರೆಗೆ ಇಬ್ಬರಿಗೂ ಮದುವೆ ಮಾಡಿ ಕೊಡಲಾಯಿತು. ಆದ್ರೆ ಮದುವೆ ಆಗಿ ಕೆಲ ತಿಂಗಳಲ್ಲೇ ಪ್ರಣವ್ಗೆ ಗಲ್ಫ್ ನಲ್ಲಿ ಕೆಲಸ ಸಿಗುತ್ತೆ. ಹಾಗಾಗಿ ಆತ ಗಲ್ಫ್ಗೆ ಕೆಲಸಕ್ಕೆಂದು ಹೊರಟು ಹೋಗ್ತಾನೆ. ಈ ಟೈಮ್ ನಲ್ಲಿ ಶರಣ್ಯ ವಿಯಾನ್ಗೆ ಜನ್ಮ ನೀಡ್ತಾಳೆ. ಹಾಗೆ ಆಕೆ ಪ್ರಣವ್ ಗಲ್ಫ್ಗೆ ಹೋದ ಟೈಮ್ ನಲ್ಲಿ ತನ್ನ ತಾಯಿ ಮನೆಗೆ ಬಂದು ನೆಲೆಸ್ತಾಳೆ. ಪ್ರಣವ್ 1 ವರ್ಷ ಗಲ್ಫ್ ನಲ್ಲಿ ಕೆಲಸ ಮಾಡಿ ಇಂಡಿಯಾಗೆ ವಾಪಸ್ ಬಂದ ಮೇಲೆ ಶರಣ್ಯ ಹಾಗೂ ವಿಯಾನ್ನ ಕರ್ಕೊಂಡು ಒಂದು ಸಪರೇಟ್ ಮನೆ ಮಾಡಿ ಒಟ್ಟಿಗೆ ಇರ್ತಾರೆ. ಇಲ್ಲಿಯವರೆಗೂ ಎಲ್ಲವೂ ನಾರ್ಮಲ್ ಆಗಿತ್ತು. ಆದ್ರೆ ದಿಢೀರ್ ಅಂತ ಒಂದು ದಿನ ಶರಣ್ಯ ತನ್ನ ಮಗ ವಿಯಾನ್ನ ಕರ್ಕೊಂಡು ತನ್ನ ತಾಯಿಯ ಮನೆಗೆ ಬರ್ತಾಳೆ. ಮನೆಗೆ ಬಂದ ಶರಣ್ಯಾಳನ್ನ ಆಕೆಯ ತಂದೆ ತಾಯಿ ಏನಾಯ್ತು ಮಗಳೇ ಅಂತ ಕೇಳಿದ್ದಕ್ಕೆ ಪ್ರಣವ್ ಗಲ್ಫ್ಗೆ ಹೋಗಿ ಬಂದ ಮೇಲೆ ದಿನಾಲು ಕುಡಿದು ಮನೆಗೆ ಬರ್ತಾನೆ, ನನಗೆ ದಿನಾಲು ಹೊಡಿತಾನೆ, ನಮ್ಮಿಬ್ಬರ ನಡುವೆ ದಿನಾಲು ಜಗಳ, ನನಗೆ ಆತನೊಂದಿಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಕ್ಚುಲಿ ಪ್ರಣವ್ ಕುಡಿತಿದ್ದ, ಇವರಿಬ್ಬರ ನಡುವೆ ಜಗಳಗಳೂ ಆಗ್ತಿತ್ತು. ಇದನ್ನ ಗಮನಿಸಿದ ಶರಣ್ಯಾಳ ತಂದೆ ಪ್ರಣವ್ಗೆ, ಇನ್ನು ಮುಂದೆ ನನ್ನ ಮಗಳ ತಂಟೆಗೆ ಬರಬೇಡ, ನಿಮ್ಮಿಬ್ಬರಿಗೂ ಡೈವರ್ಸ್ ಕೊಡಿಸಿ ಆಕೆಗೆ ಬೇರೆ ಮದುವೆ ಮಾಡ್ತೀನಿ, ನಿನ್ನಿಂದ ಆಕೆ ಅನುಭವಿಸಿದ್ದು ಸಾಕು ಅಂತಾನು ಹೇಳಿರ್ತಾರೆ. ಇತ್ತ ಪ್ರಣವ್ ಕೂಡ ಆತನ ಅತ್ತೆ ಮಾವನ ಮನೆಗೆ ಹೋಗೋದನ್ನ ಸ್ಟಾಪ್ ಮಾಡಿ ತಾನೊಬ್ಬನೇ ಇರೋಕೆ ಶುರು ಮಾಡ್ತಾನೆ. ಆದ್ರೆ ಫೆಬ್ರವರಿ 17ಕ್ಕೆ ಶರಣ್ಯಾಳ ತಂದೆ ಬೇರೆ ಊರಿಗೆ ಹೋದ ಕಾರಣ ಆಕೆ ಪ್ರಣವ್ಗೆ ಫೋನ್ ಮಾಡಿ, ಇವತ್ತು ಅಪ್ಪ ಮನೆಯಲ್ಲಿಲ್ಲ, ಬಂದು ಅಟ್ಲೀಸ್ಟ್ ಮಗುವನ್ನಾದ್ರೂ ನೋಡ್ಕೊಂಡು ಹೋಗು ಅಂತಾಳೆ. ಪ್ರಣವ್ ಕೂಡ ವಿಯಾನ್ನ ನೋಡು ಖುಷಿಯಿಂದ ಶರಣ್ಯಾಳ ಮನೆಗೆ ಹೋಗ್ತಾನೆ. ಹಗಲಿಡೀ ಮಗನೊಂದಿಗೆ ಆಟ ಆಡ್ಕೊಂಡು ಟೈಮ್ ಕಳೆದ ಪ್ರಣವ್ ಸಂಜೆ ನಾನು ಹೊರಡ್ತೀನಿ ಅಂತಾನೆ. ಅದಕ್ಕೆ ಶರಣ್ಯ, ಇವತ್ತು ಇಲ್ಲೇ ಉಳ್ಕೋ, ಅಪ್ಪ ಬೇರೆ ಮನೆಯಲ್ಲಿ ಇಲ್ವಲ್ಲ, ನಾಳೆ ಹೋದ್ರಾಯ್ತು, ಜೊತೆಗೆ ವಿಯಾನ್ ಬೇರೆ ನಿನ್ನ ಜೊತೆಗೆ ಮಲ್ಕೋಬೇಕು ಅಂತ ಹಠ ಮಾಡ್ತಿದ್ದ, ಸೊ ಹಾಗಾಗಿ ಇವತ್ತು ಇಲ್ಲೇ ಉಳ್ಕೋ ಅಂತ ಹೇಳಿ ಪ್ರಣವ್ನನ್ನ ಆಕೆಯ ಮನೆಯಲ್ಲೇ ಉಳಿಸ್ಕೋತಾಳೆ. ನಂತರ ಎಲ್ಲರೂ ಊಟ ಮಾಡಿ ಪ್ರಣವ್ ಹಾಗೂ ವಿಯಾನ್
ರೂಮ್ ನಲ್ಲಿ ಮಲ್ಕೊಂಡ್ರೆ ಶರಣ್ಯ ಹಾಲ್ ನಲ್ಲೇ ಟಿವಿ ನೋಡ್ಕೊಂಡು ಮಲ್ಕೋತಾಳೆ. ಆದ್ರೆ ಆಕೆ ಮಲ್ಕೊಂಡಿರ್ಲಿಲ್ಲ. ನಡುರಾತ್ರಿ ಎಲ್ಲರೂ ಡೀಪ್ ಆಗಿ ಮಲಗಿದ್ದ ಮೇಲೆ ನಿಧಾನವಾಗಿ ವಿಯಾನ್ ಹಾಗೂ ಪ್ರಣವ್ ಮಲಗಿದ್ದ ರೂಮ್ಗೆ ಹೋಗಿ ವಿಯಾನ್ ನನ್ನ ಎಬ್ಬರಿಸ್ಕೊಂಡು ಹಾಲ್ಗೆ ಕರ್ಕೊಂಡು ಬರ್ತಾಳೆ. ನಂತರ ಮನೆಯಿಂದ ಹೊರಗಡೆ ವಿಯಾನ್ ನನ್ನ ಎತ್ಕೊಂಡು ಬಂದು ಇಲ್ಲಿ ಕಾಣ್ತಿರೋ ಕಲ್ಲಿನ ಬಂಡೆಗಳ ಮೇಲೆ ಆ ಪುಟ್ಟ ಕಂದನನ್ನ ಜೋರಾಗಿ ಬಿಸಾಡ್ತಾಳೆ. ಆ ಮಗು ಕಲ್ಲಿಗೆ ಬಿದ್ದು ಸಮುದ್ರದ ಪಕ್ಕದಲ್ಲಿ ಬೀಳುತ್ತೆ. ಆದ್ರೆ ಅದು ಸತ್ತಿರ್ಲಿಲ್ಲ. ಅಲ್ಲಿಂದಲೇ ಅಮ್ಮ ಅಮ್ಮ ಅಂತ ಅತ್ತು ಕರೆದು ಕಿರಿಚಾಡೋಕೆ ಶುರು ಮಾಡುತ್ತೆ. ವೀಕ್ಷಕರೇ, ಇಲ್ಲಿವರೆಗೂ ಶರಣ್ಯ ಹೇಳಿದ ಮಾತನ್ನ ಅರಗಿಸಿಕೊಳ್ಳೋದೇ ಕಷ್ಟ. ಆಕೆ ಮುಂದೆ ಮಾಡಿದ ಕೆಲಸ ಕೇಳಿದ್ರೆ ನಿಮಗೆ ಹೇಗೆ ಅನ್ನಿಸ್ಬೋದೋ ಗೊತ್ತಿಲ್ಲ. ವಿಯಾನ್ ಅತ್ತು ಅತ್ತು ಅಮ್ಮ ಅಮ್ಮ ಅಂತಿರುವಾಗ ಹೀಗೆ ಕಿರಿಚ್ತಾ ಇದ್ರೆ ಎಲ್ರು ಎದ್ದೇಳ್ತಾರೆ ಅಂತ ಅಂದ್ಕೊಂಡು ಶರಣ್ಯ ಆ ಬಂಡೆಗಳ ಬಳಿ ಹೋಗಿ ಆ ಮಗುವಿನ ಎರಡೂ ಕಾಲುಗಳನ್ನ ಹಿಡ್ಕೊಂಡು ಬಟ್ಟೆನ ಕಲ್ಲಲ್ಲಿ ಒಗೆಯೋ ಹಾಗೆ ಹಿಡ್ಕೊಂಡು ಬಡ್ಚಿ ತಲೆಯನ್ನ ಎರಡು ಹೋಳು ಮಾಡಿ ನಂತರ ಸಮುದ್ರಕ್ಕೆ ಎಸಿತಾಳೆ. ಇದನ್ನ ಕಲ್ಪನೆ ಮಾಡ್ಕೊಳ್ಳೋದು ಕೂಡ ಕಷ್ಟ. ಆದ್ರೆ ಆ ಸಮುದ್ರ ಆ ಕಂದಮ್ಮನನ್ನ ತನ್ನ ಮಡಲಿಗೆ ಹಾಕಿಕೊಳ್ಳದೆ ಅದರ ದಡಕ್ಕೆ ತಂದು ಎಸೆಯುತ್ತೆ. ಈ ಪಾಪಿಗೆ ಇಲ್ಲಾಂದ್ರೆ ಶಿಕ್ಷೆ ಆದ್ರೂ ಹೇಗೆ ಆಗ್ತಿತ್ತು. ನಂತರ ಆರಾಮಾಗಿ ಮನೆಗೆ ಬಂದು ಹೊರಗಡೆ ಸೋಫಾದಲ್ಲಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಡ್ರಾಮಾ ಶುರು ಮಾಡಿದ್ಲು. ಗಂಡನ ಮೇಲೆ ಆರೋಪ ಮಾಡಿ ಸೇಫ್ ಆದೆ ಅನ್ಕೊಂಡಿದ್ಲು. ನಂತರ ಪೊಲೀಸರು ಸರಿ ಈ ಪಾಪವನ್ನ ಹೇಗೆ ಮಾಡ್ದೆ ಅಂತ ಹೇಳ್ದೆ, ಆದ್ರೆ ಅದನ್ನ ಯಾಕೆ ಮಾಡ್ದೆ ಅಂತ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಶರಣ್ಯ ಹೇಳ್ತಾಳೆ, ಪ್ರಣವ್ ಗಲ್ಫ್ಗೆ ಹೋದ ಮೇಲೆ ನನಗೆ ಒಂಟಿತನ ಕಾಡೋಕೆ ಶುರುವಾಯ್ತು. ಆಗ ಪರಿಚಯವಾದವನೇ ಪ್ರಣವ್ನ ಫ್ರೆಂಡ್ ಮಿತಿನ್. ಆತನನ್ನ ಫೇಸ್ಬುಕ್ ಮೂಲಕ ಪರಿಚಯ ಮಾಡ್ಕೊಂಡೆ. ನಂತರ ನಾವಿಬ್ರು ಬಹಳನೇ ಆರಾಮಾಗೇ ಇದ್ವಿ. ನಮ್ಮ ನಡುವೆ ಎಲ್ಲಾ ರೀತಿಯ ಸಂಬಂಧವೂ ಇತ್ತು. ಆದ್ರೆ ಯಾವಾಗ ಪ್ರಣವ್ ಗಲ್ಫ್ನಿಂದ ವಾಪಸ್ ಬಂದು ನನ್ನನ್ನ ಹಾಗೆ ಮಗನನ್ನ ಕರ್ಕೊಂಡು ಬೇರೆ ಸಪರೇಟ್ ಮನೆ ಮಾಡಿದ್ನೋ ಆಗ ನಮ್ಮಿಬ್ಬರ ಮಿಲನ ಕಡಿಮೆ ಆಗೋಕೆ ಶುರುವಾಯ್ತು. ಅದೇ ಕಾರಣಕ್ಕೆ ನಾನು ಪ್ರಣವ್ನ ಮೇಲೆ ಬೇರೆ ಬೇರೆ ಕಾರಣ ಕೊಟ್ಟು ಆತನನ್ನ ಬಿಟ್ಟು ಮತ್ತೆ ನಮ್ಮ ಅಪ್ಪ ಅಮ್ಮನ ಮನೆಗೆ ಬಂದೆ. ಮನೆಯಲ್ಲಿ ಡೈವರ್ಸ್ ಬಗ್ಗೆನೂ ಮಾತಾಡಿದ್ದೆ. ಅದಕ್ಕೆ ಅಪ್ಪ ಅಮ್ಮ ಕೂಡ ಒಪ್ಕೊಂಡಿದ್ರು. ಏನು ಪ್ರಾಬ್ಲಮ್ ಇಲ್ದೆ ಎಲ್ಲವೂ ಸರಿ ಹೋಗ್ತಿದೆ ಅನ್ಕೊಂಡಿದ್ದೆ. ಆದ್ರೆ ಹೀಗೆ ತಿಂಗಳ ಹಿಂದೆ ನಿತಿನ್ಗೆ ಬೇರೊಂದು ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಯ್ತು. ಆತನನ್ನ ಬಿಟ್ಟು ಬಾಳೋ ಶಕ್ತಿ ನನಗಿರಲಿಲ್ಲ. ನಮ್ಮಿಬ್ಬರ ಮದುವೆ ಬಗ್ಗೆ ಮಿತಿನ್ ಹತ್ರ ಮಾತಾಡಿದ್ದಕ್ಕೆ ಆತ ಹೇಳ್ತಾನೆ, ಸರಿ ನೀನು ಡೈವರ್ಸ್ ಏನೋ ತಗೋತೀಯ, ಒಬ್ಬ ಡೈವರ್ಸ್ ಆಗಿರೋ ಹುಡುಗಿನ ಮದುವೆ ಆಗ್ತಿದ್ದೀನಿ ಅಂತ ಅಂದ್ರೇನೆ ನಮ್ಮ ಮನೆಯಲ್ಲಿ ಒಪ್ಕೊಳ್ಳಲ್ಲ. ಇನ್ನು ಆಕೆಗೆ ಮಗು ಬೇರೆ ಇದೆ ಅಂದ್ರೆ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಮಗುವನ್ನ ಏನ್ ಮಾಡ್ತೀಯ ನೋಡು ಅಂತ ಹೇಳ್ದ. ಈಗ ನನ್ನ ಬಳಿ ನನ್ನ ಮಗನನ್ನ ಕೊಲ್ದೆ ಬೇರೆ ದಾರಿನೇ ಇರ್ಲಿಲ್ಲ. ಹಾಗಾಗಿ ಹೀಗೆಲ್ಲ ಮಾಡ್ದೆ ಅಂತಾಳೆ. ವೀಕ್ಷಕರೇ, ನಿಮಗೆ ಶರಣ್ಯಳ ಕಾರಣ ಕೇಳಿ ಏನ್ ಅನ್ನಿಸ್ತಿದೆ? ಇಂಥ ತಾಯಿಯು ಈ ಭೂಮಿ ಮೇಲೆ ಇರ್ತಾರ ಅಂತ ಅನ್ನಿಸ್ತಿಲ್ವಾ? ಸದ್ಯಕ್ಕೆ ಮಿತಿನ್ ಸೇರಿ ಶರಣ್ಯ ಕೂಡ ಜೈಲ್ನ ಕಂಬಿ ಎಣಿಸ್ತಿದ್ದಾಳೆ. ಆಕೆಗೆ ಮರಣ ದಂಡನೆ ಕೊಡಬೇಕು ಅಂತ ಖುದ್ದು ಆಕೆಯ ತಂದೆಯೇ ಹೋರಾಡ್ತಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.